ಇರಾನ್ನಲ್ಲಿ ಖಮೇನಿ ಸಾವಿಗೆ ಸಂಭ್ರಮಾಚರಣೆ ಜೋರಾಗಿದೆ. ಪಟಾಕಿಯನ್ನ ಸಿಡಿಸಿ ಇರಾನ್ ದೇಶದಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿದೆ. ಇರಾನ್ನಲ್ಲಿ ಸಂಭ್ರಮಿಸ್ತಾ ಇರುವಂತಹ ನಾಗರಿಕರು ಇಸ್ರೇಲ್ ಸೇನೆ ಪರ ಘೋಷಣೆ ಕೂಗುತ್ತಾ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಅಂತೂ ಖಮೇನಿಯನ್ನ ಉಗಿಸ್ಬಿಟ್ರು ಅಂತ ಹೇಳಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸ್ತಾ ಇರುವಂತಹ ನಾಗರಿಕರು ಇರಾನ್ನಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇಸ್ರೇಲ್ ಸೇನೆ ಪರ ಘೋಷಣೆಯನ್ನ ಕೂಗ್ತಾ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಪಟಾಕಿಯನ್ನ ಸಿಡಿಸಿ ಅಂತೂ ಖಮೇನಿ ಆಡಳಿತ ಕೊನೆಗೊಂಡಿದೆ. ಒಂದು ಕಡೆ ಟ್ರಂಪ್ ಕೂಡ ಟ್ರೂತ್ನಲ್ಲಿ ಪೋಸ್ಟ್ ಅನ್ನ ಮಾಡ್ಕೊಂಡಿರುವಂಥದ್ದು, ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಸಾವನ್ನಪ್ಪಿದ ಅಂತೇಳಿ. ಒಂದು ಕಡೆ ಇರಾನ್ ಅವರಿಗೂ ಕೂಡ ಸಾಕಷ್ಟು ನಿರಾಳ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾವನ್ನ ಖಚಿತಪಡಿಸಿದಂತ ಹಿನ್ನೆಲೆಯಲ್ಲಿ ಬಹಳ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂತೂ ಸತ್ತೋದ ಅವನ ಆಡಳಿತ ಕೊನೆಯಾಯಿತು, ಇನ್ನಾದರೂ ನಾವು ನಿಟ್ಟುಸಿರನ್ನ ಬಿಡಬಹುದಾ ಅಂತೇಳಿ ಅಲ್ಲಿನ ನಾಗರಿಕರು ಸಹ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಒಂದು ಕಡೆ ಅಮೆರಿಕದಿಂದ ಸಹಾಯ ಕೇಳಿದ್ರಿ, ನಾನು ಈಗ ಕೊಟ್ಟಿದ್ದೇನೆ ಅಂಥೇಳಿ ಒಂದು ಕಡೆ ಟ್ರಂಪ್ ಕೂಡ ಒಂದು ರೀತಿಯಾಗಿ ಟೋಂಟನ್ನು ಕೊಟ್ಟಿರುವಂಥದ್ದು. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆಗಬೇಕು, ಸಹಾಯ ಮಾಡಿ ಅಂತೇಳಿ ಕೇಳ್ತಾ ಇದ್ದೀರಿ. ಈಗ ಬಂದಿದ್ದೇನೆ, ಹೊರಗಿನಿಂದ ನಾವು ದಾಳಿ ಮಾಡ್ತಾ ಇದ್ದೇವೆ, ಒಳಗಿನಿಂದ ನೀವು ದಂಗೆಯಿದು ನಿಮ್ಮ ಸರ್ಕಾರವನ್ನು ವಶಕ್ಕೆ ಪಡಿರಿ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಮೂಲಕ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತೆ ಇರಾನಿಗರಿಗೆ ಕರೆಯನ್ನ ಸಹ ಕೊಟ್ಟಿದ್ರು. ಒಟ್ಟಾರೆಯಾಗಿ ಎಲ್ಲರನ್ನೂ ಕೂಡ ಅಲ್ಲಿನ ಜನಗಳನ್ನೇ ಖಮೇನಿ ವಿರುದ್ಧ ಎತ್ತು ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಸಹ ಪಟ್ಟರು ಟ್ರಂಪ್ ಅವರು. ಈಗ ಅದೆಲ್ಲ ಒಂದ್ ಕಡೆ ಫಲಿಸಿದೆ ಅಂತಾನೆ ಹೇಳ್ಬೋದು. ಗೊತ್ತಾಗ್ತಾ ಇದೆ ನೋಡಿ, ಈಗ ಖಮೇನಿ ಹೋಗಿರೋದಕ್ಕೆ ಇರಾನ್ ನಾಗರಿಕರೇ ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಒಂದು ಕಡೆ ಅವ್ರಿಗೂ ಕೂಡ ಖುಷಿ ಆಗಿರಬಹುದು. ಒಟ್ಟಾರೆಯಾಗಿ ಅಮೆರಿಕದ ಪ್ಲಾನ್ ಏನಾಗಿತ್ತು ಅಂತ ಹೇಳಿದ್ರೆ, ಎಲ್ಲ ಒಂದು ರಾಷ್ಟ್ರಗಳ ಆಡಳಿತ ನನ್ನ ಕೈಲಿರಬೇಕು, ನಾನೇ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ಅನ್ನಿಸ್ಕೊಳ್ಬೇಕು. ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರೆ ಒಟ್ಟಾರೆಯಾಗಿ ಅದೆಲ್ಲೋ ಒಂದು ಕಡೆ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. Però mi piace, film di